ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ವಾರದ ಈ 2 ದಿನಗಳಲ್ಲಿ ಕೂದಲನ್ನು ಕತ್ತರಿಸಿದರೆ ದುರಾದೃಷ್ಟ ನಿಮ್ಮ ಬೆನ್ನಿಗೆ ಬರುವುದು ಗ್ಯಾರಂಟಿ. ಅದು ಯಾವ 2 ದಿನ ಕೂದಲನ್ನು ಕತ್ತರಿಸಬಾರ್ದು, ಅದು ಹುಡುಗರಿಗೂ ಹುಡುಗಿಯರಿಗೆ ಇಬ್ಬರಿಗೂ ಅಪ್ಲೈ ಆಗುತ್ತೆ. ಹಾಗೆಯೇ ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಐಕಾನ್ ಇರ್ತದೆ, ಅದು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆಯೇ ನಿಮ್ಮ ಏನೇ ಒಂದು ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗಲೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಡೀಟೇಲಾಗಿ ಸಮಸ್ಯೆನ ಬರೆದುಕೊಳ್ಳಿಸಿ. ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಇನ್ನೊಂದು ವಿಚಾರ ಅಂದರೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಅಂಥವರು ಕೂಡ ಕೇಳಬಹುದು. ತಲೆ ಕೂದಲನ್ನು ಕತ್ತರಿಸುವುದಕ್ಕೆ ಹಿಂದೂ ಧರ್ಮದಲ್ಲಿ ಅದರದೇ ಆದ ನಿಯಮಗಳು ಇವೆ. ಈ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ದೇವರ ಅನುಗ್ರಹ, ಜೀವನದಲ್ಲಿ ಶುಭವನ್ನು ಹೊಂದಬಹುದು. ವಾರದ ಯಾವ ದಿನಗಳಲ್ಲಿ ನಾವು ತಲೆ ಕೂದಲನ್ನು ಕತ್ತರಿಸಬಾರ್ದು? ಈ ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸಿದರೆ ಏನಾಗುತ್ತೆ? ಸನಾತನ ಧರ್ಮವನ್ನು ಅನುಸರಿಸುವ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸಕ್ಕೂ ಮಾಡುವಾಗ ಅದರದ್ದೇ ಒಂದು ಆದ ಮಹತ್ವವಿರುವುದನ್ನು ಏನು ಮಾಡ್ತಾರೆ, ನಾವು ಫಾಲೋ ಮಾಡಿಕೊಂಡು ಹೋಗುವಂಥದ್ದು. ಉದಾಹರಣೆಗೆ ಊಟ ಮಾಡಲು ನಿಯಮಗಳು ಇರುವಂಥದ್ದು, ಸ್ನಾನ ಮಾಡಲು ನಿಯಮಗಳು ಇರುವಂಥದ್ದು. ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ. ಅದೇ ರೀತಿ ಉಗುರನ್ನು ಕತ್ತರಿಸಲು ಆಗಿರ್ಬೋದು, ಕೂದಲನ್ನು ಕತ್ತರಿಸಲು ಆಗಿರ್ಬೋದು. ಕೆಲವು ದಿನಗಳನ್ನು ಯಾವ ದಿನಗಳಲ್ಲಿ ಕೂದಲು ಕತ್ತರಿಸಬೇಕು, ಯಾವ ದಿನಗಳಲ್ಲಿ ಉಗುರು ಕತ್ತರಿಸಬೇಕು ಅನ್ನೋದು ಕೂಡ ನಮ್ಮ ಹಿಂದೂ ಪದ್ಧತಿಯಲ್ಲಿ, ಸನಾತನ ಧರ್ಮದಲ್ಲೇ ಅದರ ಬಗ್ಗೆ ಉಲ್ಲೇಖ ಇರುವಂಥದ್ದು. ಹಾಗೆಯೇ ವಾರದ 2 ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸಬಾರ್ದು ಅನ್ನುವ ನಿಯಮ ಇರುವಂಥದ್ದು. ಇದರಿಂದ ಕೂದಲು ಕತ್ತರಿಸೋದು ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸೋಗೆ ಮಾಡುತ್ತೆ. ಜೀವನದಲ್ಲಿ ದುರಾದೃಷ್ಟ ಕೂಡ ಬರುವಂಥದ್ದು. ಕೂದಲನ್ನು ಕತ್ತರಿಸಲು ವಿವಿಧ ದಿನಗಳನ್ನು ಸಹ ನಿಗದಿಪಡಿಸಲಾಗಿದೆ. ಆದ್ದರಿಂದ ಯಾವ ದಿನ ನಾವು ತಲೆ ಕೂದಲನ್ನು ಕತ್ತರಿಸಬಾರದು. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆನೂ ವಿಡಿಯೋ ಮಾಡ್ತೇನೆ. ಯಾವ ದಿನಗಳಲ್ಲಿ ಉಗುರು ಕತ್ತರಿಸಬಾರ್ದು, ಏನು ಎತ್ತ ಅಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೇನೆ. ಮಂಗಳವಾರ ತಲೆ ಕೂದಲನ್ನು ಏಕೆ ಕತ್ತರಿಸಬಾರ್ದು? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಂಗಳವಾರ ಮತ್ತು ಗುರುವಾರವನ್ನು ತಲೆ ಕೂದಲು ಕತ್ತರಿಸಲು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಮಂಗಳವಾರದ ದಿನ ಮಂಗಳ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವಂಥದ್ದು. ಈ ಮಂಗಳ ಗ್ರಹ ತುಂಬನೇ ಆಕ್ರಮಣಕಾರಿ ಸ್ವಭಾವವನ್ನು ಹೊಂದಿದೆ ಅಂತ ಪರಿಗಣಿಸಲಾಗಿದೆ. ಮಂಗಳವಾರ ನಾವು ತಲೆ ಕೂದಲನ್ನು ಕತ್ತರಿಸುವುದರಿಂದ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಅಂತ ಹೇಳಲಾಗುತ್ತೆ. ಅಲ್ಲದೆ ವ್ಯಕ್ತಿಯ ಆಯಸ್ಸು ಕೂಡ ಕಡಿಮೆ ಆಗುತ್ತೆ. ಗೊತ್ತಿರಬಹುದು, ಕೆಲವೊಂದು ಕಡೆ ಸಲೂನನ್ನೇ ಬಂದ್ ಮಾಡಿರ್ತಾರೆ ಮಂಗಳವಾರ ದಿನದಂದು. ಆದರೂ ಕೆಲವು ಕಡೆ ತುಂಬ ಕಡೆ ಓಪನ್ ಆಗಿರುತ್ತೆ. ಆದರೂ ನಾವು ಆದಷ್ಟು ಮಂಗಳವಾರ ಕೂದಲು ಕತ್ತರಿಸಲಿಕ್ಕೆ ಹೋಗಬಾರ್ದು. ಇದನ್ನು ಹೊರತುಪಡಿಸಿ ಮಂಗಳವಾರದ ದಿನದಂದು ತಲೆ ಕೂದಲನ್ನು ಕತ್ತರಿಸುವುದರಿಂದ ವ್ಯಕ್ತಿಯಲ್ಲಿ ಕೋಪದ ಸ್ವಭಾವ ಹೆಚ್ಚಾಗಬಹುದು. ಆತನಲ್ಲಿನ ಅತಿಯಾದ ಕೋಪದಿಂದಾಗಿ ಅವನು ತನಗೇ ತಾನೇ ಹಾನಿ ಮಾಡಿಕೊಳ್ಳಬಹುದಾಗಿದೆ. ಈ ಕಾರಣಕ್ಕಾಗಿ ಮಂಗಳವಾರದ ದಿನದಂದು ತಪ್ಪಿಯೂ ಕೂಡ ನಿಮ್ಮ ತಲೆ ಕೂದಲನ್ನು ಕತ್ತರಿಸಲು ಹೋಗಬೇಡಿ. ಹಾಗೆಯೇ ಗುರುವಾರದ ದಿನದಂದು ತಲೆ ಕೂದಲನ್ನೇಕೆ ಕತ್ತರಿಸಬಾರ್ದು? ಅದೇ ಸಮಯದಲ್ಲಿ ಮಂಗಳವಾರದಂದು ಮಾತ್ರವಲ್ಲದೆ ಗುರುವಾರದ ದಿನದಂದು ಕೂಡ ತಲೆ ಕೂದಲನ್ನು ಕತ್ತರಿಸಬಾರ್ದು. ಏಕೆಂದರೆ ಗುರುವಾರವನ್ನು ಭಗವಾನ್ ವಿಷ್ಣು ಮತ್ತು ಗುರು ಬೃಹಸ್ಪತಿ ಆರಾಧನೆಗೆ ಸಮರ್ಪಿಸಲಾಗಿದೆ. ಹಾಗೆ ಗುರು ರಾಘವೇಂದ್ರ ಸ್ವಾಮಿ ಕೂಡ ನಾವು ಆರಾಧನೆ ಮಾಡುವಂಥದ್ದು. ಹಾಗೆ ಸಾಯಿಬಾಬನನ್ನು ಕೂಡ ಆರಾಧನೆ ಮಾಡುವಂಥದ್ದು. ನಂಬಿಕೆಗಳ ಪ್ರಕಾರ ಈ ದಿನ ಕೂದಲು ಕತ್ತರಿಸಿದರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುವಂಥದ್ದು. ಇದರಿಂದ ಮನೆಯಲ್ಲಿ ಬಡತನ ಉಂಟಾಗಬಹುದು. ಇದು ಮಾತ್ರವಲ್ಲ, ಇದರಿಂದ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ದೊಡ್ಡ ಆರ್ಥಿಕ ಸಂಕಷ್ಟವನ್ನು ತಪ್ಪಿಸಲು ಈ ದಿನ ಕೂದಲು ಕತ್ತರಿಸಲಿಕ್ಕೆ ಹೋಗಲೇಬೇಡಿ. ಹಿಂದೂ ಧರ್ಮದಲ್ಲಿ ವಾರದ 2 ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸುವುದು ಮಹಾಪರಾಧವೆಂದೇ ಪರಿಗಣಿಸಲಾಗಿದೆ. 2 ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸಿದರೆ ಆ ವ್ಯಕ್ತಿಯ ಆರೋಗ್ಯದ ಸಮಸ್ಯೆ, ಹಣದ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಮತ್ತು ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಉಂಟಾಗಬಹುದು. ಇದು ಏನು ನಿಜ ಕೂಡ. ಇದನ್ನು ನಾವು ನಂಬಲೇಬೇಕು. ಹಾಗೆಯೇ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಯಾವ ದಿನ ಉಗುರು ಕತ್ತರಿಸಬಾರ್ದು ಅಥವಾ ತಲೆಗೆ ಎಣ್ಣೆ ಹಚ್ಕೋಬಾರ್ದು, ತಲೆಗೆ ಯಾವ ದಿನ ಸ್ನಾನ ಮಾಡಿದರೂ ಒಳ್ಳೆಯದು, ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಖಂಡಿತವಾಗ್ಲೂ ನಮ್ಮದೇ ಆದಂಥ ಒಂದು ಸಂಪ್ರದಾಯ ಇದ್ದೇ ಇರುತ್ತೆ ಅಲ್ವಾ. ಆ ಸಂಪ್ರದಾಯದಲ್ಲಿ ಈ ಒಂದು ಕೆಲವೊಂದು ನಿಯಮಗಳನ್ನು ಕೂಡ ನಾವು ಪಾಲಿಸಲೇಬೇಕಾಗುತ್ತೆ. ಅದು ನಮ್ಮ ಪಾಲಿಸಿದ್ರೆ ನಮ್ಮ ಒಳ್ಳೆಯದಕ್ಕೆ ನಾವು ಪಾಲಿಸುವಂಥದ್ದು. ನಾವು ಅಹಂಕಾರ ಮಾಡ್ಕೊಂಡು ಹೋದರೆ ನಾವು ಅದರ ಒಂದು ಏನಾಗುತ್ತೆ, ಅದರಿಂದ ಬರುತ್ತೆ, ಅದನ್ನು ನಾವು ಅನುಭವಿಸಲೇಬೇಕು.